ಬೆಟ್ಟ ಯಂತ್ರ ಕೆಳಗಿಳಿದು ಬಂದೇವ್ರಿ. ಬಂದ್ ಕಸಿಗೆ ಇಲ್ಲೊಂದು ದೇವಸ್ಥಾನ ಐತೆ, ಹೋಗ್ತಾ ಇದ್ದೇವೆ ನೋಡಕ್ಕೆ. ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರ, ಇಲ್ಲೇ ತಿರುಪತಿ ರೈಲ್ವೆ ಸ್ಟೇಷನ್ ಐತೆ. ಕೆಳಗಿಳಿದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದ ನೋಡ್ರಿ ಕಮಲೇಶ, ಇಲ್ಲ ಐತ ನೋಡ್ರ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ ಇಲ್ಲಿ ತೋರಿಸ್ತಾ ನೋಡ್ತಾ ಇರ್ಬೋದು. ಇದು ಭಾಳ ಸುಂದರವಾಗಿದೆ. ತಿರುಪತಿಗೆ ಬಂದರೆ ಇದು ದೇವಸ್ಥಾನಕ್ಕೆ ತಪ್ಪದೇ ಬಂಡಿ. ನೋಡಿ ವೀಕ್ಷಕರೇ, ಇದು ಗೋವಿಂದರಾಜಸ್ವಾಮಿ ದೇವಾಲಯ. ಇದು ತಿರುಪತಿಯಲ್ಲಿರುವ ಅತ್ಯಂತ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇದು ವಿಷ್ಣುವಿನ ಅವತಾರವಾದ ಗೋವಿಂದರಾಜನಿಗೆ ಸಮರ್ಪಿತವಾಗಿದೆ ಎನ್ನಬಹುದು. ಇದು ಭಕ್ತರಿಗೆ ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇದು ವೆಂಕಟೇಶ್ವರನ ದಂತಕಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಎಂದು ಜನ ನಂಬ್ತಾರೆ ನೋಡ್ರಿ. ಈ ದೇವಾಲಯವು ತಿರುಪತಿಗೆ ತೀರ್ಥಯಾತ್ರೆಯ ಪ್ರಮುಖ ಭಾಗವಾಗಿದೆ ಮತ್ತು ಈ ಪ್ರದೇಶದ ಅತ್ಯಂತ ಹಳೆಯ ಮತ್ತು ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಿರುಮಲ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಯಾತ್ರಿಕರು ಸಹ ಇಲ್ಲಿ ಭೇಟಿ ನೀಡ್ತಾರೆ ನೋಡ್ರಿ ವೀಕ್ಷಕರು. ಚಲೋ ದೇವಸ್ಥಾನ ಐತೆ ನೋಡ್ರಿ, ಭಾರಿ ಕಟ್ಯಾರ. ಇದು ವಾ, ಸೂಪರ್ ಆಗೈತಿ. ಇದು ತಿರುಪತಿಗೆ ಬಂದ್ರೆ ಇಲ್ಲಿ ಬರ್ಬೇಕ, ಮತ್ತೆ ಬಂದು ನೋಡ್ಬೇಕದ ಒಂದು. ಇದು ಬೇರೆ ಐತಿ. ಯಾವ್ದು ಈ ದೇವಾಲಯವು ಪೂಜ್ಯ ದೇವತೆಗಳ ದೈವಿಕ ಸಮೂಹಕ್ಕೆ ನೆಲೆಯಾಗಿದೆ. ಪ್ರತಿಯೊಂದು ಹಿಂದೂ ದೇವತಾಗಣದ ವಿಶಿಷ್ಟ ಅಂಶಗಳನ್ನು ಒಳಗೊಂಡಿದೆ. ಗರ್ಭಗುಡಿಯ ಹೃದಯ ಭಾಗದಲ್ಲಿ ವಿಷ್ಣುವಿನ ಒಂದು ರೂಪವಾದ ಗೋವಿಂದರಾಜ ಸ್ವಾಮಿ ನೆಲೆಸಿದ್ದಾರೆ ನೋಡಿ. ಮತ್ತು ಈ ದೇವಾಲಯವು ತಿರುಪತಿ ರೈಲು ನಿಲ್ದಾಣದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ನೋಡಿ ವೀಕ್ಷಕರೇ. ಮತ್ತು ತಿರುಪತಿ RTC ಬಸ್ ನಿಲ್ದಾಣದಿಂದ 1.5 ಕಿಲೋಮೀಟರ್ ಆಗುತ್ತೆ ನೋಡ್ರಿ ವೀಕ್ಷಕರೇ. ಇನ್ನು ನೀವು ದರ್ಶನ ಮಾಡ್ಬೇಕಂದ್ರೆ ಬೆಳಿಗ್ಗೆ 5ರಿಂದ ಸ್ಟಾರ್ಟ್ ಆಗತ್ತೆ, ಮಧ್ಯಾಹ್ನ 12:30 ಮಟ್ಟ ಇರುತ್ತೆ, ಚಾಲು ಇರತ್ತೆ ರೀ. ಮತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ವಿರಾಮ ಇರ್ತೈತಿ. ನಂತರ ಪುನಃ ದರ್ಶನ 2ರಿಂದ ಪ್ರಾರಂಭವಾಗಿ ರಾತ್ರಿ 9ವರೆಗೆ ಓಪನ್ ಇರ್ತೈತೆ ನೋಡ್ರಿ ವೀಕ್ಷಕರೇ. ಆನೆ ನೋಡಿ.